ಟರ್ನಿಂಗ್ ಬಗ್ಗೆ ಕಲಿಯಾಕತ್ತಿದ್ದೀನಿ. ಇದು ನನ್ನ ಸಣ್ಣ ಮಗನಿಗೆ ಬಹಳ ಇಷ್ಟ. ಡಾಗಿಗೋಸ್ಕರ ಫಸ್ಟ್ ಟೈಮ್ ಕಿಡ್ಸ್ ಸೆಕ್ಷನ್ಸ್ ನಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ. ಬೇಸಿಕಲಿ ಟೈಮ್ 7:10 ಆಗಿದೆ. 6:30ಗೆ ಬಿಡ್ಬೇಕು ಅನ್ಕೊಂಡೆ, ಆಗಿಲ್ಲ. ಸೊ ಬಟ್ ಇವಾಗ ಹೋಗೋಣ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಇವತ್ತು ಡೇ 2 ಆಫ್ ಮೈ ಡ್ರೈವಿಂಗ್ ಕ್ಲಾಸ್. ಸೊ ಟೈಮ್ ಆಗ್ತಿದೆ 7:30. ಇವತ್ತು ಸ್ವಲ್ಪ ಜಲ್ದಿ ಸ್ಟಾರ್ಟ್ ಮಾಡಕತ್ತೀವಿ ವ್ಲಾಗ್. ಮತ್ತೆ ಅದೇ ರಿಪೀಟ್ ಆಗುತ್ತೇನೋ ಸ್ಟೆಪ್ಸ್. ನಿನ್ನೆ ಆ ಕಾರ್ ನಾನು ಕಲ್ತಿಲ್ಲ, ಸ್ವಲ್ಪ ಆ ಕಾರ್ನಾಗ ಸ್ಟಾರ್ಟ್ ಮಾಡಿದ್ದು. ಇವಾಗ ನೆಕ್ಸ್ಟ್ ಈ ಕಾರ್. ಇದು ನಾನು ಎಲ್ಲಿ ನೋಡ್ಬೇಕು? ಇದು ಸ್ಪೀಡ್ ಎಲ್ಲದು ಟ್ರೈ ಮಾಡ್ಬೇಕು. ಸೊ ಸ್ಪೀಡ್ ಇಲ್ದೆ ನಾನು ಸ್ಪೀಡಾಗಿ ಓಡಿಸ್ಕೊಂಡು ಹೋಗೋಣ ಇವತ್ತು. ಇಲ್ಲಿ ನೋಡಿ, ಇಂಥ ವ್ಯೂ ಎಲ್ಲಾನು ಸಿಗುತ್ತೆ ನಿಮಗೆ. ಅಗೇನ್ ಇಲ್ಲಿ ಶಿಫ್ಟ್ ಆಗಬೇಕು. ಬೆಲ್ಟ್ ಆನ್, ಕ್ಲಚ್ ಒತ್ತಬೇಕು ಫುಲ್ ಆಗಿ. ಫಸ್ಟ್ ಗೇರ್. ಓಕೆ, ಏನಾಗ್ತದೆ? ಓಕೆ, ಗುಡ್. ಮರ್ತೋಗಿಲ್ಲ ನಾನು ಅದೇ ಭಯ ಬೀಳ್ತಿದ್ದೆ, ಮರ್ತೋಗ್ತೀನೇನೋ ಅಂತ. ಸ್ಲೋ ಆಕ್ಸಿಲೇಟರ್ ಬಿಡು, ಲೈಟ್ ಆಗಿ ಬ್ರೇಕ್ ಅಪ್ಲೈ ಮಾಡು, ಲೈಟ್ ಆಗಿ ಕ್ಲಚ್ ಅರ್ಧ ತೊಳಿ. ಡಾಗ್ ಕ್ಯೂಟ್ ಇದೆ. ಗೋಲ್ಡನ್ ರಿಟ್ರೀವರ್ ಅದು ಡಾಗ್. ಗೋಲ್ಡನ್ ರಿಟ್ರೀವರ್ ಅದು ಇಲ್ಲ, ವೈಟ್ ಇತ್ತು. ಅಂದ್ರೆ ನಿನಗೆ ಎಸೆಟ್ ಗೋಲ್ಡ್ ಅಂತ ಇಟ್ಬಿಟ್ರೆ ಗೋಲ್ಡ್ ಕಲರ್ ಇಡೋಲ್ಲ. ನೀನು ಬರ್ತಿದ್ಯಾ ಕ್ಯಾಮ್ನಲ್ಲಿ? ನಾವು ಬರ್ಬೇಕಂತಿಲ್ಲ, ನಾವೆಲ್ಲ ತೆರೆ ಮೇರೆಯಿಂದ ಇದ್ಬಿಟ್ಟೆ ಆಟ ಆಡ. ಈ ತರ ನಿನ್ ರೋಡ್ ಕ್ಲಿಯರೆನ್ಸ್ ಇದ್ದಾಗ ನಿನ್ ಕ್ಲಚ್ ನಿನ್ನ ಬಿಡು, ಕಾಲ್ ಬಿಡು, ಲೆಗ್ ಫ್ರೀ ಮಾಡ್ಕೊ. ಫುಲ್ ಫಾಗ್ ಇದೆ. ಮೇ ಬಿ ಈ ಕಡೆ ಎಲ್ಲ ನಿಂಗೆ ಕಾಣಿಸ್ತಿದೆ ಏನೋ. ಕಾರ್ನಲ್ಲಿ ಯಾಕೋ ನಂಗೆ ಕ್ಲಚ್ ಇಂಪಾರ್ಟೆಂಟ್ ಅನ್ಸಕತ್ತಪ್ಪ. ಹೌದು, ಇದು ಕ್ಲಚ್ ಇಂಪಾರ್ಟೆಂಟ್. 4 ಟೈರ್ ಏರ್ ಕೂಡ ಇಂಪಾರ್ಟೆಂಟ್. ಯಾವ್ದು? 4 ಟೈರ್ ಏರ್ ಕೂಡ ಇಂಪಾರ್ಟೆಂಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಫಾಗ್ ನೋಡೋದು ಕೂಡ ಹೊಲ್ದಾಗ ಕೂತ್ಕೊಂಡು ಫಾಗ್ ನೋಡಿ ಹೊಲ್ದಾಗ ಯಾರು ಅರ್ಥ ಮಾಡ್ಕೊಂಡಿರೋ ಕಮೆಂಟ್ಸ್ ನಲ್ಲಿ. ನೇಚರ್ ಎಂಜಾಯ್ ಮಾಡ್ತದೆ. ತಣ್ಣಗೆ ಆಗ್ತದೆ. ಲೈಟ್ ಬ್ರೇಕ್ ಅಪ್ಲೈ ಮಾಡು, ಅದೇ ಇಮಿಡಿಯೇಟ್ ಆಗಿ ತಡಿ ಹಂಗೇನಿಲ್ಲ. ಗೇರ್ ಚೇಂಜ್ ಮಾಡ್ಕೋಬೇಕು ನೀನು ಹಂಗೆ. ಈಗ ಮತ್ತೆ ಫಸ್ಟ್ ಓಕೆ ಡನ್. ಕ್ಲಚ್ ಬಿಟ್ಟು ಬಿಡು, ನಿಧಾನ ಕ್ಲಚ್ ಬಿಡಬೇಕು. ಬಿಡು ಕ್ಲಚ್ ಬಿಡು, ಕ್ಲಚ್ ಬಿಟ್ಟಿಲ್ಲ, ಎಕ್ಸಲೇಟರ್ ಒತ್ತದ. ಅಲ್ಲಿ ನೋಡಿ ಎಕ್ಸರ್ಸೈಸ್ ಮಾಡ್ತಾರೆ ಮಕ್ಕಳು. ಕೂಡ 6 ಪ್ಯಾಕ್ಸ್ ತರ್ತಾವ ನಾವು. ಅಂಕಲ್ ಅದು ಹೊಟ್ಟೆ ಬಂದೈತಿ. ಹೊಟ್ಟೆ ನಿನ್ನೆ ಕಲ್ತಿದ್ದು ಜಾಸ್ತಿ ಆಗಿ ಕನ್ಫ್ಯೂಸ್ ಆಗ್ತಿದ್ಯಾ? ಬಾ, ಗೊತ್ತಿಲ್ಲ ಇವಾಗ ಏನ್ ಮಾಡ್ತಿದ್ದಾನು. ಕ್ಲಚ್ ಇಟ್ಕೊಂಡೆ ಪ್ರೆಸ್ ಮಾಡಿದ್ದೀನ, ಏನು ಮುಟ್ಟಿಲ್ಲ ನೋಡಿ. ಫಸ್ಟ್ ನಾನು ಅಬ್ಸರ್ವ್ ಮಾಡು ಕ್ಲೀನಾಗಿ. ಗೇರ್ ಹಾಕಿದ್ದೀನ? ಇಲ್ಲ, ಇವಾಗ ಬಿತ್ತು. ಸ್ಟೇರಿಂಗ್ ನೋಡಿ ಎಷ್ಟು ಬಿಟ್ಟಿದ್ದೀನಿ ನೋಡಿ, ಜಸ್ಟ್ 10-20% ಅಷ್ಟೇ ಬಿಟ್ಟಿರೋದು. ಅದು ಎಕ್ಸಲೇಟರ್ ಹಂಗೆ ಈ ಕಾಲೇ ಆ ಕಡೆ ಈ ಕಡೆ ಎರಡು ಮೂವ್ ಆನ್ ಆಗಬೇಕು. ನೋಡಿಗ ತಗೊಂಡ ನೋಡಿ, ಇಮಿಡಿಯೇಟ್ ಅಷ್ಟೇ. ಈಗ ಯಾರನ್ನ ಒಬ್ರು ಬಂದ್ರು ಹಿಂಗೆ ತಿರ್ಸ್ಬೇಕು ನೀನು ಅಂದಾಗ ಸ್ವಲ್ಪ ನೋಡ್ಬೇಕು, ಆ ಕಡೆ ಈ ಕಡೆ ನೋಡ್ಕೊಂಡು ಸೇಮ್ ಅದೇ ಬ್ರೇಕ್ ಮೇಲೆ. ಅರ್ಥ ಆಯ್ತಾ? ಟರ್ನಿಂಗ್ ಬಗ್ಗೆ ಕಲಿಯಾಕತ್ತಿದ್ದೀನಿ, ನೋಡೋಣ. ನ್ಯೂಟ್ರಲ್ ಇದಿದೆ ಈಗ ನೋಡ. ಅದೇ ನೋಡ್ಗ, ಅದೇ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ನೀನು. ಫುಲ್ ಗೊತ್ತಿಲ್ಲ ಅಂತಿ. ಗೊತ್ತಿಲ್ಲ ಅಲ್ಲ, ನಾನು ಹೇಳೋದು ಮಿಸ್ಟೇಕ್ ಮಾಡ್ತಿದ್ಯಾ, ಕನ್ಫ್ಯೂಸ್ ಆಗ್ತಿದ್ಯಾ ನೀನು. ನ್ಯೂಟ್ರಲ್ ಮಾಡಿ ಫಸ್ಟ್, ಕ್ಲಚ್ ಹೊತ್ತು ಗಾಡಿ ಸ್ಟಾರ್ಟ್ ಮಾಡು. ಫಸ್ಟ್ ಗೇರ್ ಹಾಕಿದ್ಯಾ? ಇಲ್ಲ, ಹಾಕಿದ್ಯಾ? ಹ್ಯಾಂಡ್ ಬ್ಯಾಗ್ ಯಾರು ತೆಗಿತಾರೆ? ಓ, ಇದು ನಿಮ್ಮ ಅಜ್ಜ ಬಂದು ತೆಗಿತಾನ? ಟರ್ನ್ ಮಾಡ್ಲಾ ಆ ಕಡೆ? ನೀನು ನೋಡಿ, ಇಲ್ಲಿ ಟರ್ನ್ ಮಾಡ್ತೇ ಮಾಡು. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಟರ್ನ್ ಮಾಡ್ಬೇಕು ನೀನು. ಮಾಡಿ ಟರ್ನ್ ಮಾಡಿದ ಟರ್ನ್ ಮಾಡಿ. ಈಗ ರಿಟರ್ನ್ ಬಾ, ಸ್ಟೇರಿಂಗ್ ಕಟ್ ಮಾಡು. ಯಾವುದೇ ಟರ್ನಿಂಗ್ ತೊಗೊಂಡ್ರು ಇಂಡಿಕೇಟರ್ ಮಸ್ಟ್ ಶುಡ್ ಹಾಕ್ಲೇಬೇಕು. ಕಟ್ ಮಾಡಿದ. ಸ್ಲೋ ರಿವರ್ಸ್ ತಗೋ. ಒಂದೊಂದು ಗಾಡಿಯಲ್ಲಿ ಒಂದೊಂದು ಥರ ಬರುತ್ತೆ. ಈ ಗಾಡಿಯಲ್ಲಿ ಬಂದ್ಬಿಟ್ಟು ಲಿಫ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಈ ಕಡೆ ಪ್ರೆಸ್ ಮಾಡಿ ಹಾಕಿದ್ರೆ ರಿವರ್ಸ್. ಸ್ಲೋ ಆ ಕಡೆ ಒಂದು ನೋಡೋದು ಸಾಕ, ಈ ಕಡೆ ಅದು
ರಿವರ್ಸ್ ತೆಗಿ, ಫುಲ್ ಕಂಪ್ಲೀಟಾಗಿ ಹೊಡಿ, ಸ್ಟೇರಿಂಗ್ ಕಂಪ್ಲೀಟಾಗಿ ಹೊಡಿ, ರನ್ ಮಾಡು. ಹಂಗೆ ಮಾಡು, ತಿರ್ಸ್ಬೇಡ, ಹಂಗೆ ಮಾಡು. ಈಗ ಇದೇ ರೌಂಡ್ ಇಮಿಡಿಯೇಟಾಗಿ ಲೆಫ್ಟಿಗೆ ತಗೋ, ಕಂಪ್ಲೀಟಾಗಿ ಲೆಫ್ಟ್ ಕಂಪ್ಲೀಟ್ ಮೊದಲೇ. ಹಾಂ, ಇಮಿಡಿಯೇಟ್ ರೈಟ್ ತಗೋ, ಇಮಿಡಿಯೇಟ್ ಲೆಫ್ಟ್ ತಗೋ, ಇಮಿಡಿಯೇಟ್ ರೈಟ್ ತಗೋ. ಇದನ್ನ ಎದಕ್ಕೆ ಕಲ್ಸ್ಕೊಡ್ತಿದ್ದೇನೆ ಅಂತ ಗೊತ್ತಾಯ್ತಾ? ಟರ್ನಿಂಗ್ ಅಲ್ಲಿ ಟರ್ನಿಂಗ್ ಅಲ್ಲಿ ಇಮಿಡಿಯೇಟ್ ನೀವು ಸ್ವಲ್ಪ ಗ್ರಿಪ್ ಬರಲಿ ಸ್ಟೇರಿಂಗ್ ಮೇಲೆ ಅಂತೇಳಿ. ಸೆಕೆಂಡ್ ಗೇರ್ಗೆ ಹಾಕು, ಥರ್ಡ್ ಗೇರ್ಗೆ ಹಾಕಿದೆ. ಹಾಕ್ ಲೆಚ್ಚತ್ ಫಸ್ಟ್ ಸೆಕೆಂಡ್ ಥರ್ಡ್ ಯಾವಾಗ್ಲೂ ಹಂಗೆ ಹಾಕ್ಬೇಕಾ? ಫಸ್ಟ್ ಹೆಂಗ್ ಹಾಕ್ತೀಯ? ಸೆಕೆಂಡ್ ಹೆಂಗ್ ಹಾಕ್ತೀಯ? ಥರ್ಡ್ ಹೆಂಗ್ ಹಾಕ್ತೀಯ? ಫೋರ್ತ್ ಹೆಂಗ್ ಹಾಕ್ತೀಯ? ಇದು ಕ್ಲಿಯರ್ ನನಗೆ. ಬಿಡು, ಈಗ ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಫಾಲ್ಟ್ ಮಾಡಿ ಇದೇ ಮೊಬೈಲಲ್ಲಿ ಹೊಡೆದಿಡ್ತೀನಿ. ಸ್ಟೀರಿಂಗು ಮೇಂಟೈನ್ ಮಾಡಬೇಕು, ಹಾರ್ನು ಮೇಂಟೈನ್ ಮಾಡಬೇಕು, ಇಂಡಿಕೇಟ್ರು ಮೇಂಟೈನ್ ಮಾಡಬೇಕು. ಅದು ಅಟ್ ಟೈಮ್ ನಿನ್ನ ಕಾಲಲ್ಲಿ 2 ಲೆಗ್ ಇದೆಯಲ್ಲ, ಅದು ಕೂಡ ಬ್ರೇಕು ಎಕ್ಸಿಲೇಟರ್ ಅದು ಮೇಂಟೈನ್ ಮಾಡಬೇಕು. ಈ ಕೈ ಬಂದ್ಬಿಟ್ಟು ಗೇರ್ ಮೇಂಟೈನ್ ಮಾಡಬೇಕು, ಕಣ್ಣು ಬಂದ್ಬಿಟ್ಟು ಮುಂದೆ ನೋಡಬೇಕು. ಇವೆಲ್ಲ ಕೇಳ್ಬಿಟ್ಟು ಕಿವಿಗಳು ಇದೇ ತಪ್ಪು ಮಾಡ್ತಿರ್ಬೇಕು ಅಷ್ಟೇ. ಎಂಬ ಬಿಸಿಲು ಕುದುರೆ ಏಕೆ ಇರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು. ಕೋರಸ್ ಆಡ್ತಾವಳ, ಕೋರಸ್ ಡ್ರೈವಿಂಗ್ ಕಲೆ. ಇವಾಗ ಕುರಿಯಲ್ಲ ಇವನ ಹತ್ರನೇ ಇದೆಯಲ್ಲ ಬರುವ. ಎಷ್ಟು ಕೋಟಿ ಗೊತ್ತಾ ಅದು ಬಿಸ್ನೆಸ್ ಅಂತ. ಒಂದು 10 ಕುರಿ ಸಾಕೊಂಡ್ಬಿಟ್ರೆ ಆಯ್ತಲ್ಲ. ಏನಂತ ಮಾಡ್ತೀನಿ ಒಂದ್ ದಿವಸ, ನಂಗೆ ಏನೋ ಇಲ್ಲಿ ಬೇಜಾರಾದ್ರೆ ಅದನ್ನೇ ಮಾಡ್ತೀನಿ. ಅಮ್ಮ ಏನಿಲ್ಲ. Last year it's a new me, never gonna look back, never gonna look back, cause damn I was built to last. ಹೌದು, ಇದು ಆಕ್ಚುಲಿ ಬಳ್ಳಾರಿ. ನೀವು ತುಂಬಾ ಬಿಸಿಲಿದೆ ಅದು ಇದು ಅನ್ಕೊಂಡಿದ್ದೀರಾ, ಬಟ್ ಹಾಗಿಲ್ಲ. ಬಳ್ಳಾರಿ ಚೆನ್ನಾಗಿರುತ್ತೆ. ಬಳ್ಳಾರಿ ಮೊದ್ಲಿದ್ದಂಗಿಲ್ಲ, ತುಂಬಾ ಚೇಂಜಸ್. ಹೌದು, ನಿಮಗೆ ಇಲ್ಲಿ ಮೌಂಟೇನ್ಸ್ ಎಲ್ಲ ಕೂಡ ಸಿಗುತ್ತೆ, ತುಮ್ಟಿ ವಗೇರ ಅದೆಲ್ಲ ತುಂಬಾ ಚೆನ್ನಾಗಿದೆ. ಟೈಮ್ 8:20. ಸಾಕಾ ಕಲ್ತಿದ್ವಿ ಹೊತ್ತಿಗೆ? ಜಾಸ್ತಿ ಕಲ್ತು. ಸೊ ಬೇಸಿಕಲಿ ಇವತ್ತು ನಾವು ಕಲ್ತಿದ್ದು, ಸೊ ಇವತ್ತು ನಾನು ಏನ್ ಕಲ್ತೆ, ಟರ್ನಿಂಗ್ ಎಲ್ಲ ಕಲ್ತಿದ್ದು. ಸೊ ಇಟ್ ವಾಸ್ ನೈಸ್. On to the highest bidder, got juice, got gas, I'ma move fast, new shoes, new tracks, like who's that, I'm new, come back, better than last, yeah, it's a new me, never gonna look. ಬ್ಯಾಂಕ್ ಕೆಲಸ ಮುಗೀತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ದೆ, ಆಮೇಲೆ ಕೆಲಸ ಮಾಡಿದೆ. ಅಮ್ಮ ಇಲ್ಲಿ ಕುಂತಿದ್ದಾರೆ. ಸೊ ಇದೆಲ್ಲ ಅಮ್ಮ ರೆಡಿ ಮಾಡ್ಕೊಂತಿದ್ದಾರೆ. ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇಂದ ಪೌಡರ್ ಮಾಡ್ತಾರೆ ಅಮ್ಮ, ನನಗೆ ಅಣ್ಣಂಗೆ ಎಲ್ಲರಿಗೂ. ಅಮ್ಮ ಏನೇನ್ ಯೂಸ್ ಮಾಡ್ತಾರ ಅಂತ ಹೇಳಿ ಕೆಲವೊಂದು. ರಾಗಿ, ಹೆಸರು ಕಾಳ, ಬಾದಾಮಿ, ಖರ್ಜೂರ, ಉತ್ತುತ್ತಿ ಅಂತಾರಲ್ಲ, ಗೋಡಂಬಿ, ಪಿಸ್ತಾ, ಶೇಂಗಾ. 1 kg ರಾಗಿ ತಗೊಂಡ್ರೆ 1 kg ಹೆಸರು ತಗೊಂತೀನಿ. ಹೆಸರು ಕಾಳ ತೊಳೆದು ಮೊಳಕೆ ಬರ್ಸ್ತೀನಿ, ಬಟ್ಟೆಯಲ್ಲಿ ಒಳಗೆ ಆರಾಕ್ತೀನಿ ಫ್ಯಾನ್ ಗಾಳಿಗೆ. ಅದ್ರ ಮೇಲೆ ಹುರಿದು ಎಲ್ಲ ಪೌಡರ್ ಮಾಡ್ರೆ 1 ವರ್ಷ ಹಂಗಾದ್ರೆ ಒಂದು ಡಬ್ಬೆಯಲ್ಲಿ ತುಂಬಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿಮ್ಗೆ ಹಾಲಿಗೆ ಹಾಕಿ ಕೊಡೋದು. ಹಾರ್ಲೆಕ್ಸ್ ಮತ್ತೆ ಬೋರ್ಮಿಟ್ ಅವೆಲ್ಲ ಏನಿಲ್ಲ, ಇದನ್ನೇ ಮಾಡಿ ಕೊಡ್ತಾ ಇದ್ದೀನಿ. ನನಗೆ ಇದನ್ನೆಲ್ಲ ರೆಡಿ ಮಾಡಕ್ 15 ದಿವಸ ಬೇಕಾಗತ್ತೆ. ಯಾರು ಎಲ್ಲ ವಯಸ್ಸವರು ಕುಡಿಬೋದಾ ಇದು? ಯಾರು ಬೇಕಿದ್ರು ಕುಡಿಬಹುದು. ಚಿಕ್ಕ ಮಕ್ಳಿಗೇನು ನಾನು ಇಲ್ಲಿ ತನಕ ಕೊಟ್ಟಿಲ್ಲ ಯಾರಿಗೆ. ಇದು ನನ್ನ ದೊಡ್ಡ ಮಗನಿಗೂ ಕಳ್ಸೀನಿ. ನನ್ನ ಮಕ್ಳು ನೀವು 3ವರೆಗೂ ನಾ ಕೊಡ್ತಾ ಇದ್ದೀನಿ. ಇದಾದ್ರೆ ಇನ್ನೂ ಒಂದು ಡ್ರೈ ಫ್ರೂಟ್ ಇರುತ್ತೆ, ಅದ್ ಮಕ್ಳಿಗೆ ಒಂದೇನಾ? ಅದು ಮಕ್ಳು ನೀನು ಕುಡಿಬಹುದು, ದೊಡ್ಡವರು ಕುಡಿಬಹುದು, ಚೆನ್ನಾಗಿರುತ್ತೆ. ಅಂದ್ರೆ ಅದು ನನಗೆ ಹೇಳಕ್ ಟೈಮ್ ಸಾಕಾಗಲ್ಲ. ಓಕೆ, ಅಮ್ಮ ರಿಜೆಕ್ಟ್ ಮಾಡಿದಲ್ಲ ನನ್ನ. ಬಟ್ ಎನಿವೆ, ನೆಕ್ಸ್ಟ್ ಟೈಮ್ ಆ ರೆಸಿಪಿನ ನೋಡೋಣ. ಇದು ನನ್ನ ಸಣ್ಣ ಮಗನಿಗೆ ಬಹಳ ಇಷ್ಟ. ಸೊ ಸಣ್ಣ ಮಗ ಅಂದ್ರೆ ವಿಕ್ರಮಣ್ಣ. ದಿನ ನಾನು ಡ್ರೈವ್ ಕ್ಲಾಸಿಗೆ ಹೋಗ್ತಿದ್ದೀನಲ್ವಾ, ಅನ್ನ ಕಲಿಸ್ತಿದ್ದಾನಲ್ವಾ, ಸೊ ವಿಕ್ರಮಣ್ಣನೇ ಅವ ಅಂತಂದ್ರೆ ಇದನ್ನ ಕುಡಿದ್ರ ಮೇಲೆ ನನಗೆ ಚೆನ್ನಾಗೈತಮ್ಮ ಅಂತ ಹೇಳಿ. ಮತ್ ನೀವು ನನ್ ದೊಡ್ಡ ಮಗನು ಹೇಳೋದಿಲ್ಲ, ನೀನು ಹೇಳೋದಿಲ್ಲ, ಮಗಳು ಹೇಳೋದಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನೆಲ್ಲ ತಿಳಿಸಿ. ಬಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು.
ಹೋಮ್ ಮೇಡ್ ರೆಸಿಪಿ ಇದೆಲ್ಲ. ಹೇ ಗಾಯ್ಸ್, ಕ್ವಿಕ್ ಆಗಿ ನಾನು ರೆಡಿ ಆಗಿದ್ದೀನಿ. ಯಾಕೆ ಅಂತಂದ್ರೆ ಸ್ನೂಪಿಗೆ ಇವತ್ತು ಶಾಪಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ. ಸ್ನೂಪಿಗೆ ಸ್ನಾಕ್ಸ್ ಐಟಮ್ ಎಲ್ಲ ಖಾಲಿ ಆಗಿದೆ, ಪ್ಲಸ್ ಅವನಿಗೆ ಸ್ವಲ್ಪ ಬಟ್ಟೆ ತರೋಣ ಅಂತಂದು ಶಾಪ್ ಎಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಸ್ನೂಪಿನ ಕೇಳೋಣ ಬರ್ತಾನ ಅಂತಂದು. ಸ್ನೂಪಿ ಹೋದಮ್ಮ. ಸ್ನೂಪಿನ ಕರ್ಕೊಂಡು ಇಲ್ಲಿ ಪೆಟ್ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಬಂದಿದ್ದೀವಿ. एक ब्राउन का एक था. हाँ राइट ನಚ್ಚಿಂದ ಸ್ಮಾಲ್ ಬಿಗ್ ಸ್ನಾಕ್ಸ್ ಎಲ್ಲ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಈ ಶಾಪಿಗೆ ಬಂದಿದ್ದೀವಿ. ಫಸ್ಟ್ ಕ್ರೈ ಬಟ್ಟೆ ತಗೊಳಕ್ಕೆ ಮಕ್ಕಳದು. ಇವನ್ ಸೈಜ್ನಾಗ ಯಾವ್ದೊಂದು ಸಿಕ್ಕಿದ್ರೆ ತಗೋಣ. 600 ಅವಲಕ್ಕಿ ಇದೆಲ್ಲ ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದಾರೆ. ಇಷ್ಟ ಆಗ್ತಿದೆ ನನಗೆ. ಎಲ್ಲದೂ ಕಲೆಕ್ಷನ್ ಚೆನ್ನಾಗಿದೆ. ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಸ್ನೂಪಿಗೆ. ಇದ್ರ ಜೊತೆ ಸ್ವೆಟರು ಸೆಲೆಕ್ಟ್ ಮಾಡ್ತೀನಿ. ಉಂಟಾವ ಈ ಕಡೆ? ಬಾಯ್ ಬಾಯ್ ಸ್ನೂಪಿ. ಇಲ್ಲಿ ಸ್ವೆಟರ್ ಸೆಕ್ಷನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ವೆಟರ್ಸ್ ಇದಾವೆ, ನೋಡೋಣ ಯಾವ್ದಾಗುತ್ತೆ ಅವನಿಗೆ ಅಂತ. ಅಲ್ಲೇ ಇದೆ, ಸಖತ್ತಾಗಿ ಬಂದಿದೆ. ತುಂಬ ಚೆನ್ನಾಗಾಯ್ತು ಶಾಪಿಂಗ್. ಡಾಗಿಗೋಸ್ಕರ ಫಸ್ಟ್ ಟೈಮ್ ಕಿಡ್ಸ್ ಸೆಕ್ಷನ್ಸ್ನಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ. ಇವರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮಾ? ಓಕೆ. ಫಸ್ಟ್ ಕ್ರೈಗೆ ಥ್ಯಾಂಕ್ ಯು ಆ್ಯಂಡ್ ಆಲ್ಸೋ ಸ್ಟಾಫ್. 5 years ಅಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫಾರ್ ಡಾಗ್. ಇದು ಮತ್ತೆ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ನೂಪಿ ಹೋಪ್ಫುಲಿ ನಿಂಗೆ ನಚ್ಚಿಂದ ಅನ್ಕೊಂಡ. ಫೈನಲಿ ಶಾಪಿಂಗ್ ಮಾಡಿದ್ದೀನಿ ಸ್ನೂಪಿಗೆ. ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಹಾಕಿ ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ಗೋ. ಮೀನ್ ವೈಲ್ ಅಮ್ಮ ನಾನು ಬರೋಷ್ಟೊತ್ತಿಗೆಲ್ಲ ಪೌಡರ್ ಎಲ್ಲ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಸೊ ಇವತ್ತು ಇದನ್ನ ಇದು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ. ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ಪೌಡರ್ ಎಲ್ಲ ಇಲ್ಲಿ ಬಾಕ್ಸ್ ನಾಗ ಹಾಕಿದ್ದಾರೆ. ಸೊ ಅಮ್ಮ ವಿಡಿಯೋ ನೋಡ್ತಿದ್ರು. 52 ಜನ ನೋಡ್ಯಾರ ಅಂತ ಅಂದೆ. 2 ಸಲ ನಾನೇ ನೋಡೇನಲ್ಲ ಅಂದೆ. ಅದೆಲ್ಲ ಏನಾಯ್ತು? ನಮ್ಮಮ್ಮ ಒಬ್ಳೆ ಸಾಕು ನಂಗೆ ಟ್ರಾಲ್ ಮಾಡಕ್ಕೆ, ಇನ್ ಯಾರೂ ಬೇಡ. ಇಂಡಿಯನ್ ಮಾಮ್ಸ್. ಅಮ್ಮ ಇಲ್ಲ ಅಮ್ಮ ಕುಂತಿದ್ದಾರೆ. ಅಮ್ಮಂಗೆ ಸ್ನೂಪಿಗೆ ಈಗ ಇಲ್ಲಿ ನೋಡು. ನಿಂದೆ ಮಗನೆ, ನಿಂದೆ ಅದು ಸ್ವಲ್ಪ ಹಿಂದ್ಗಡೆ ಸ್ನೂಪಿಗೆ ಇಲ್ಲಿ ಬಟ್ಟೆ ತಂದಿದ್ದ ಅಮ್ಮಂಗೆ ತೋರ್ಸೋಣ. ಅಮ್ಮ ನೋಡ್ ಹೇಗಿದೆ ಮಗಂಗೆ. ಇಷ್ಟು ಕಾಸ್ಟ್ಲಿ. ಡಿಸ್ಕೌಂಟ್ ಇತ್ತು. ಇವಾಗ ಇದನ್ನೆರಡು ಟ್ರೈ ಮಾಡೋಣ. ಸ್ನೂಪಿ ಮೇಲೆ ಮಕ್ಕೊಂಡಿದಾನ, ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ. ಬಿಡುದಿಲ್ಲ, ಬಿಟ್ಟು ಅವ್ರು ಖುಷಿ ಇದ್ದಾಗ ಹಾಕ್ಬೇಕಮ್ಮ. ಆಕ್ಚುಲಿ ಅಮ್ಮಂಗ ಯಾವ್ದು ಪ್ರಾಣಿ ಪಕ್ಷಿಗಳು ಇಷ್ಟ ಇಲ್ಲ, ಬಟ್ ಇವನ್ನ ಕಂದ ಮೇಲಿಂದ ಬೇರೆ ರೀತಿಯಾಗ ಲವ್. ಇವಾಗ ಇವನಿಗೂ ಅಷ್ಟೇ, ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಾಳೆ ನಾನು ಹೊಟ್ಟಿ ಹೊರಿತ್ತ ಮಕ್ಕಳೇ ಹೊಟ್ಟಿ ಹೊರೆಯೋದು ಅಷ್ಟಲ್ಲ ಇದೆ. ಇನ್ನು ಅದೊಂದು ನನ್ನ ಹೊಟ್ಟಿ ಹೊರದ್ರೆ ಆಯ್ತು. ಅದು ಕಾಂಬದ್ ಕಾಂಡ್ ನನ್ಗೆ ಹೇಳ್ತಾಳ. ಇದು ನಡೀತಾನೆ ಇರುತ್ತೆ. ಯಾರು ಮನೆಯಲ್ಲಿ ನಾಯಿ ತಂದಿರ್ತೀರಲ್ವಾ, ಅವ್ರ ಪೇರೆಂಟ್ಸ್ ಜೊತೆ ಇದು ಯಾವಾಗ್ಲೂ ನಡೀತಾನೆ ಇರ್ತದ. ಸೊ ಫಸ್ಟ್ ಇದು ಟ್ರೈ ಮಾಡೋಣ. ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡಿದೀನಿ. ಅವ್ನು ಸಿಟ್ ಮಾಡ್ತಿದ್ದಾನೆ. ಆಕ್ಚುಲಿ ಹಾಕಕ್ ಬಿಡ್ತಿಲ್ಲ. ಮೂಡ್ಗುಣ ಚೆನ್ನಾಗಿಲ್ಲ ಅನ್ಕೊಂತೀನಿ. ಹೊರಗೆ ತಿರುಗಿ ಬಂದಿದ್ದಾನೆ, ತುಂಬಾ ಟಯರ್ಡ್ ಇದ್ದಾನೆ ಅನ್ಕೊಂತಿದ್ದೀನಿ. ಸ್ನೂಪಿ ಕಾಪರೇಟ್ ಮಾಡ್ತಿಲ್ಲ, ಅದಕ್ಕೆ ಅಂಗಿನ ತೆಗ್ದ್ಬಿಟ್ಟಿದ್ದೀನಿ. ಅವನಿಗೆ ಫೋರ್ಸ್ ಮಾಡಕ್ ಇಷ್ಟ ಇಲ್ಲ, ಸಿಕ್ ಮಾಡ್ತಾನೆ. ಹೇ ಗಾಯ್ಸ್, 12:45 ಆಗ್ತಿದೆ ಟೈಮ್. ಮಕ್ಕೊಂಡಿದ್ದಾರೆ ಅಮ್ಮ ಮತ್ತೆ ಪಪ್ಪ. ಸ್ವಲ್ಪ ಹಾಲಿದೆ, ಸೊ ಆ ಪೌಡರ್ ಹಾಕ್ಬಿಟ್ಟು ಕುಡಿಯೋಣ ಅಂತ. ನೋಡೋಣ ಟೇಸ್ಟ್ ಹೆಂಗಾಗುತ್ತೆ ಅಂತ. ಟೇಸ್ಟ್ ಮಾಡ್ತಿದ್ದೀನಿ.
ತುಂಬ ಟೇಸ್ಟಿಯಾಗಿದೆ. ಹಾರ್ಲಿಕ್ಸ್ ಥರ ತುಂಬ ಸ್ವೀಟ್ನೆಸ್ ಅನ್ಸಲ್ಲ, ನಾನು ಹಾಕಿದ ಸಕ್ಕರೆ ಅಷ್ಟೇ ಸ್ವೀಟ್. ನೀವು ಟ್ರೈ ಮಾಡಿ, ಹೆಲ್ದಿ ಆಗಿರಿ ಅಂತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಫಾರ್ ದಿ ಸೆಕೆಂಡ್ ಡೇ 2 ಚಾಲೆಂಜ್ ಕಂಪ್ಲೀಟೆಡ್. ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಸಿ ಯು, ಬಾಯ್. ಇಲ್ಲಿ ನಾನು ರೆಡಿ ಆಗ್ತಿದ್ದೆ, ಶೂಸ್ ಹಾಕ್ಕೊಂತಿದ್ದೆ ಹೋಗಕ್ಕೆ. ಇಲ್ಲಿ ನೋಡಿ, ಯಪ್ಪ ಹೋಗಿ ಸ್ನೂಪಿ. ನನ್ಕಿಂತ ಫಸ್ಟ್ ಇವನ್ ರೆಡಿ ಆಗಿದ್ದಾನೆ, ಯಾವ್ದಕ್ಕಂತ ನಂಗೂ ಗೊತ್ತಿಲ್ಲ. ಸ್ನೂಪಿ ಎಲ್ಲಿಗೆ ಹೋಗೋದ್ ನೀನ? ರೆಸ್ಪೆಕ್ಟ್ ಇಲ್ಲ ನಮಗೆ, ನನ್ ಮಾತೇ ಕೇಳೋದಿಲ್ಲ ಅವನು. Fuse like a magnet, lose won't have it till I'm doomed.